ಯಾರೀ ಅನಾರೋಗ್ಯ ಅದ ಅಂತ ಹೇಳೋದು ನಂಗೆ. ನೋಡ್ರಿ ಅದು ನಡೆಯದಿರಿ. ನೋಡ್ರಿ, ಬೇಕಾದವರು ಬ್ಯಾಡಾದವ್ರು, ಇವರೆಲ್ಲ ಬ್ಯಾಡಾದವ್ರು. ಇವರು ಬೇಕಾದವ್ರು ಏನು ಕೊಟ್ಟಾರ ನೋಡಿಲ್ಲ ನೀವು? ಅವ್ರಿಗೇನೂ ಆಗಿಲ್ಲ ರೀ. ನನಗೆ ಹಾರ್ಟ್ ಅಟ್ಯಾಕ್ ಆಗ್ಯದ ಅಂತ ಕೊಟ್ರಿ ಬ್ಯಾಡಾದವರು. ನನಗೆ ಹಾರ್ಟೇ ಇಲ್ಲ, ನನಗೆ ಹಾರ್ಟೇ ಇಲ್ಲ. ನನಗೆ ಹಾರ್ಟ್ ಅಟ್ಯಾಕ್ ಹೆಂಗೆ ಆಗ್ತದಪ್ಪ? ನೋಡಿರಿ ಎಂಥ ಜನ ಇವ್ರು. ಅಂದ್ರೆ ಬೇಗ ಇವರು ನನ್ನ ನಿಲ್ಲಿಸ್ಬೇಕು ಅಂತ ಯಾರ ಕಡೆಯಿಂದ ಸಾಧ್ಯ ಇಲ್ಲ, ದೇವ್ರ ಕಡೆಯಿಂದ ಮಾತ್ರ ಸಾಧ್ಯ ನನಗೆ ನಿಲ್ಲಿಸೋದು. ಇವ್ರು ಯಾರ ಕಡೆಯಿಂದ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಮತ್ತೆ ಅದಕ್ಕೆ ಮಾಡ್ತಾರೆ ರೀ, ತಮಗೆ ಟಿಕೆಟ್ ಸಿಗಲಿ, ನಾವು ಬರಲಿ, ನಮ್ಮ ಹಿಂದೆ ಮಂದಿ ಅದಾರ. ಯಾರೂ ಇಲ್ಲ ಮಂದಿ ಖರೆ, ನಾವು ಬರಲಿ, ಹಿಂದೆ ಮಂದಿ ಅದಾರ. ಅದು ಅವ್ರು ಅಷ್ಟೇ. ಅವರೆಲ್ಲ ಮಂದಿ ಅದಾರ ಅಂತ ಹೇಳ್ತಾರಲ್ಲ, ತಮ್ಮ ಜಾತಿ ಮಂದಿ ಅದಾರ ಅಂತ ಹೇಳ್ತಾರೆ ಅವರು. ನಾ ಮಗ ಜೀವನಾಗ ಎಂದರೆ ಹೇಳಿನ ನನ್ನ ಜಾತಿ ನಾನು ಹಿಂದೆ ಅದಾರ ಅಂಥೇಳಿ ಎಲ್ಲ ವರ್ಗದ ಸಮಾಜದ ಜನರನ್ನ ಕಟ್ಕೊಂಡು ನಾನು 18 ವರ್ಷ ಮಂತ್ರಿ ಮಾಡೀನಿ. ಎಲ್ಲ ಜನರನ್ನ, ಎಲ್ಲ ಸಮಾಜದನ್ನ. ಇನ್ನು ನನ್ನ ದಲಿತ ಸಮಾಜವನ್ನೇ ದೂರ ಇಟ್ಟಿದ್ದೀನಿ. ಆದರೆ ಅವ್ರಿಗೆ ಏನು ಬೇಕೋ ಅದನ್ನು ಕೊಟ್ಟಿದ್ದೀನಿ, ಮಾಡಿದ್ದೀನಿ. ಆದರೆ ನನ್ನ ಜೀವನ ಕೂಡ ಯಾವತ್ತೂ ಕೂಡ ನಾನು ಜಾತಿ ಮಾಡಿಲ್ಲ, ಮಾಡೋದು ಇಲ್ಲ. ನಾ ಇರುತ್ತೆ. ಹೌದು ರೀ, ನನಗೆ ಈಗಾಗಲೇ ಸೂಚನೆಗಳು ಬಂದಾವ ಪಕ್ಷದ ವತಿಯಿಂದ. ನಾನೇ ಈ ಕ್ಷೇತ್ರದ ಅಭ್ಯರ್ಥಿ, ನನಗೆ ಈ ಭಾಗದ ಜನ ಓಟ್ ಹಾಕ್ತಾರೆ ಅಂತಕ್ಕಂಥ ವಿಶ್ವಾಸ ನನಗೈತಿ. ಯಾಕಂದ್ರೆ ಇಷ್ಟು ಕೆಲಸ ರೀ ಬಿಜಾಪುರಕ್ಕೆ ತಂದಿರತಕ್ಕಂಥ ಅಂದಾಜು 1,00,000 ಕೋಟಿ ರೂಪಾಯಿ ಹಿಂದೆ 3 ವರ್ಷದಲ್ಲಿ ಅಥವಾ ತಮ್ಮ ಪೀರಿಯಡಲ್ಲಿ ಯಾರ್ಯಾರು ತಂದಿದ್ರ ಹೇಳ್ರಿ ನೀವೇ ನೋಡೋದು. ಇವೆಲ್ಲ ಇತಿಹಾಸ ರೀ, ಇವು ಯಾರೂ ಮರಿಲಿಕ್ಕಾಗೋದಿಲ್ಲ. ನಡ್ರಿ, ಕೇಳೋರೇ ಅಲ್ರಿ, ನಮ್ಮ ಜೋಡಿ ಅದನ್ನ ಅವರು ಕೇಳೋರೆ. ಅಲ್ಲ ಅವ್ರು ಕೇಳ್ತಾರೆ. ಯಾವ ಕಾರಣಕ್ಕೂ ನಮ್ಮವ್ರು ಬಿಟ್ಟು ಕೊಡೋದಿಲ್ಲ, ಇಂಥ ಸೀಟ್ ಬಿಟ್ಟು ಕೊಟ್ಟರೆ ಪ್ರಚಾರ ಮಾಡ್ತೀರಿ. ನೀರು ಒಳ್ಳೆ ಕಥೆ ಆಯ್ತು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.